Hi guys, welcome to my channel. This is my first video. ನಾನು ಹೇಳಿದ್ದೆ ನಿಮಗೆ ಶಾರ್ಟ್ಸಲ್ಲೆಲ್ಲ ನಾನು ನಮ್ಮ ಚಿಕ್ಕಿ ಮದುವೆ ಫಂಕ್ಷನ್ನ ಹಾಕ್ತೀನಿ ಅಂತ. ಆ್ಯಂಡ್ ಕ್ಯಾಪ್ಷನ್ ಕೂಡ ಅದೇ ಇರೋದು, ಚೆಕ್ ಮಾಡ್ಕೊಬಿಡಿ. ಆ್ಯಂಡ್ ನಾನು ತುಂಬ ವೀಡಿಯೋಸ್ ಮಾಡಿದ್ದೀನಿ. ಇದು ನಾನು ನಮ್ಮ ಮೊಬೈಲಲ್ಲಿ ಮಾಡಿರೋಂತಹ ವೀಡಿಯೋ. ಆ್ಯಂಡ್ ಇನ್ನೂ ಕೂಡ ಮಾಡಿದ್ದೀನಿ, ಅದು ಕ್ಯಾಮ್ರಾಮ್ಯಾನ್ ತೆಗೆದಿರೋಂತಹ ವೀಡಿಯೋಸ್. ಅದನ್ನು ನೀವು ನೋಡಬೇಕಂದ್ರೆ ನಮ್ಮ ಚಾನಲ್ನ ನೋಡಿ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಬೇಕು. ಆ್ಯಂಡ್ ಚೌಲ್ಟ್ರಿಗೆ ಎಂಟ್ರಿ ಆಗಿದ್ದೀವಿ. ಇದು ಫಸ್ಟ್ ಫೋಟೋ. ಈಗ ಕರ್ಕೋಗಿದ್ದಾರೆ. ಇದು ಯಾವ ಶಾಸ್ತ್ರ ಅಂತ ನಿಮ್ಗೆ ಗೊತ್ತಿರುತ್ತೆ, ಅದೇನು ಅಂತ ಕಮೆಂಟ್ ಮಾಡಿ. ಎಲ್ಲರೂ ಇದ್ದಾರೆ. ಸ್ವಲ್ಪ ಮಿಸ್ ಆಗೋಯ್ತು, ಸಾರಿ. ಪೂಜೆ ಮಾಡ್ತಿದ್ದಾರೆ. ಆ್ಯಂಡ್ ಯಾರು ಇಲ್ಲಿ ತನಕ ನೋಡಿರ್ತಾರೆ ಅವ್ರಿಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ. ಅವರೆಲ್ಲ ಪ್ಲೀಸ್ ಲೈಕ್ ಅಥವಾ ಸಬ್ಸ್ಕ್ರೈಬ್ ಮಾಡಲೇಬೇಕು. ಫುಲ್ಲಾಗಿ ತೆಗೆದಿದ್ದೀನಿ ವಿಡಿಯೋ ನೋಡಿ, ಇನ್ನೂ ತೆಗೆದಿದ್ದೀನಿ. ಅದು ನಾನಲ್ಲ, ಕ್ಯಾಮ್ರಾಮ್ಯಾನ್. ಅದನ್ನು ಕೂಡ ಹಾಕಿದ್ದೀನಿ. ಅದನ್ನ ನಾನು ಮದುವೆ ಹುಡುಗಿ ಹತ್ರ ಇಸ್ಕೊತಾ ಇರೋದು. ಆ್ಯಂಡ್ ಕೇಳಿದರು ಸ್ವಲ್ಪ ಜನ ಅನ್ಕೋತೀನಿ, ಮದುವೆ ಹುಡುಗಿ ಏನಾಗಬೇಕು, ಮದುವೆ ಹುಡುಗ ಏನಾಗಬೇಕು ಅಂತ. ಮದುವೆ ಹುಡುಗಿ ನನ್ನ ಸ್ವಂತ ಚಿಕ್ಕಮ್ಮ, ಅಂದರೆ ನಮ್ಮ ಅಮ್ಮನ ಚಿಕ್ಕಪ್ಪನ ಮಗಳು. ಆ್ಯಂಡ್ ಹುಡುಗ ಏನಾಗಬೇಕು ಅಂದರೆ ನನ್ನ ಅತ್ತೆ ಮಗ, ನಮ್ಮ ಅಪ್ಪನ ತಂಗಿ ಮಗ ಅಂತ ಹೇಳ್ತಿದ್ದೀನಿ. ನೆಕ್ಸ್ಟ್ ಫುಲ್ ವಿಡಿಯೋ. ಪಾದ ತೊಳಿತಾ ಇದ್ದಾರೆ. ಫುಲ್ ವಿಡಿಯೋ. ಆ್ಯಂಡ್ ಸಾರಿ, ನನ್ನ ವಾಯ್ಸ್ ಕೂಡ ಚೇಂಜ್ ಆಗಿದೆ. ಸಾಫ್ಟ್ ವಾಯ್ಸು ದೊಡ್ಡ ವಾಯ್ಸ್ ಆಗಿಬಿಟ್ಟಿದೆ. ಕೇಳಿಸ್ತಿಲ್ಲ ಅಂದರೆ ದಯವಿಟ್ಟು ಕ್ಷಮಿಸಿ. ಯಾಕೆಂದರೆ ನಾನು ಫಸ್ಟ್ ವೀಡಿಯೋಗೆ ಮೈಕ್ ತಗೊಳ್ಳಲ್ಲ, ಆಮೇಲೆ ತಗೋತೀನಿ. ಆ್ಯಂಡ್ ಇದೇ ನನ್ನ ಫಸ್ಟ್ ಡಬ್ಬಿಂಗ್ ವೀಡಿಯೋ ಕೂಡ. ಯಾರ್ಯಾರಿಗೆ ವಿಡಿಯೋ ಇಷ್ಟ ಆಗಿದೆ ಅವರು ಸಬ್ಸ್ಕ್ರೈಬ್ ಮಾಡಬೇಕು. ಇಲ್ಲೇ ಕ್ಯಾಮ್ರಾಮ್ಯಾನ್ ತೆಗಿತಾ ಇದ್ದಾರೆ. ಅದನ್ನು ನಾವು ಝೂಮ್ ಮಾಡಿಲ್ಲ ಅಷ್ಟೇ. ಅದ್ರದ್ದು ಕೂಡ ಫುಲ್ ವಿಡಿಯೋ ಇದೆ. ಬಟ್ ಅದಕ್ಕೆ ಜಸ್ಟ್ ಸಾಂಗ್ ಹಾಕ್ತೀನಿ, ನಾನು ಡಬ್ಬಿಂಗ್ ಮಾಡಲ್ಲ. ಡಬ್ಬಿಂಗ್ಗೆ ಅಂತಲೇ ಇನ್ನೊಂದು ವಿಡಿಯೋ ತಗೋತೀನಿ. ಆ್ಯಂಡ್ ನಾನು ವಿಡಿಯೋ ಮಾಡಿರೋದ್ರಲ್ಲೇ ಒಂದು ಸಾಂಗ್ ಹಾಕೋದು. ಆ ಸಾಂಗು ಯಾವ ವಿಡಿಯೋ ಅಂತ ಕೂಡ ಹೇಳ್ತೀನಿ ಅದ್ರ ಟೈಮ್ ಬಂದಾಗ. ಆ್ಯಂಡ್ ಪೂಜೆ ಅರ್ಧ ಮುಗ್ದಿದೆ. ಎಲ್ಲರೂ ಕೂಡ ಕ್ಯಾಮ್ರಾಮ್ಯಾನ್ ಪಕ್ಕದಲ್ಲೇ ವಿಡಿಯೋ ಮಾಡ್ತಿದ್ರು, ಯಾಕೆಂದರೆ ಫೋಟೋ ಚೆನ್ನಾಗಿ ಬರುತ್ತೆ ಅಂತ. ನಾನು ಕೂಡ ಅದನ್ನೇ ಮಾಡಿದೆ. ಫಸ್ಟು ನಾನು ಕ್ಯಾಮ್ರಾಮ್ಯಾನ್ ಬಂದಿದ್ದು, ಸೆಕೆಂಡ್ ನಾನು ಹೋಗಿದ್ದು. ನನ್ನ ನೋಡ್ಕೊಂಡು ಎಲ್ಲರೂ ಬಂದರು. ಆ್ಯಂಡ್ ಈ ವಿಡಿಯೋನ ಮದುವೆ ಹುಡುಗಿ ಕೂಡ ಸಬ್ಸ್ಕ್ರೈಬ್ ಮಾಡಿದ್ದಾರೆ. ನೋಡಿ, ಈಗ ಹಾಲು ಕುಡಿಸಿದ್ರು. ಫುಲ್ ವಿಡಿಯೋ ತೆಗೆದಿದ್ದೀನಿ ನಾನು. ಹುಡುಗಿನಿಗೆ ಹಾಲು ಅಂದರೆ ಇಷ್ಟ ಆಗಲ್ಲ ಅಂತ ಅಲ್ಲೇ ಕೆಮ್ಮಿಬಿಟ್ರು. ಅಲ್ಲಿ ಬೆಳ್ ಚಿಪ್ತಾ ಇರೋದು ಹುಡುಗನ ಅಕ್ಕನ ಮಗ ಸ್ವಂತ. ಸಾರಿ, ಸ್ವಲ್ಪ ಬ್ಲರ್ ಆಗಿದ್ದು. ಇವಾಗ ಕರೆಕ್ಟಾಗಿ ಬರ್ತಿದೆ ಅನ್ಕೋತೀನಿ. ಪಿಂಕು ಮತ್ತು ಗ್ರೀನ್ ಕಲರ್ ಸ್ಯಾರಿ ಹಾಕಿರೋರು ಹುಡುಗಿ ತಾಯಿ, ನಮ್ಮ ಅಜ್ಜಿ. ಆ್ಯಂಡ್ ಪಂಚೆ ಕಟ್ಕೊಂಡಿರೋರು ನಮ್ಮ ತಾತ, ಅಂದರೆ ಹುಡುಗಿಯವರ ಅಪ್ಪ. ಅಲ್ಲಿ ಅದೇ ಹುಡುಗನ ಅಕ್ಕನ ಮಗ ಅಂತ ಹೇಳಿದ್ನಲ್ಲ, ಅವನ್ನ ಹಿಡ್ಕೊಂಡು ಗ್ರೀನ್ ಕಲರ್ ಸ್ಯಾರಿ ಹಾಕಿರೋರು ಹುಡುಗನ ತಾಯಿ. ಹುಡುಗನ ತಂದೆ ಬಂದಾಗ ಹೇಳ್ತೀನಿ ನಾನು ಯಾರು ಅಂತ. ಪೂಜೆ ಮುಕ್ಕಾಲು ಭಾಗ ಆಗಿದೆ ಅಂತ ಅನ್ಕೋತೀನಿ. ಆ್ಯಂಡ್ ನಾನು ಮ್ಯೂಸಿಕ್ನ ಹಾಕ್ತಾಯಿಲ್ಲ, ನೋಡ್ತೀನಿ, ಟ್ರೈ ಮಾಡ್ತೀನಿ ನನ್ನ ಕೈಯಲ್ಲಿ ಆದಷ್ಟು. ಆ ಡಬ್ಬಿಂಗ್ ಮಾಡ್ತೀನಿ. ಚೆನ್ನಾಗಿ ಬರಲಿಲ್ಲ ಅಂದರೆ ಕ್ಷಮಿಸಬೇಕು.
ಯಾಕೆಂದರೆ ಇದು ನನ್ನ ಫಸ್ಟ್ ವಿಡಿಯೋ ಆಗಿರುತ್ತೆ ಅದಕ್ಕೆ. ಈಗ ಸ್ವಲ್ಪ ಆಗಿದೆ ಅಂತ ಅನ್ಕೋತೀನಿ ಶಾಸ್ತ್ರ. ನಮಗೆ ಇದೆಲ್ಲ ಗೊತ್ತಿರಲ್ಲ. ಈಗ ನೋಡಿ ಎಲ್ಲನೂ ಕ್ಲೀನಾಗಿ ತೆಗಿತೀನಿ. ಅವರು ಪೂಜೆಗೆ ಅಂತ ಏನೇನು ತಂದಿದ್ರು, ಬೆಂಕಿಗೆ ಅಂತಲೇ ಒಂದು ವಿಡಿಯೋ ಮಾಡಿದ್ದೀನಿ, ಅದನ್ನು ಕೂಡ ನೋಡಿಬಿಡಿ. ಈಗ ಕರೆಂಟ್ ಹೋಯ್ತು, ಬಟ್ UPS ಹಾಕ್ಸಿದ್ರು ಜನ್ರೇಟರ್ನ, ಅದಕ್ಕೆ ಚೆನ್ನಾಗಿ ಬರ್ತಿದೆ. ವಿಡಿಯೋನ ಅಷ್ಟು ಚೆನ್ನಾಗಿ ಮಾಡಿಲ್ಲ ನಾನು, ಕ್ಷಮಿಸಿ. ಚೆನ್ನಾಗಿ ಬಂದಿಲ್ಲ ಅಂದರೆ ಈಗ ಹೊಗೆ ತುಂಬ್ಕೊಬಿಡ್ತು ಪೂರ್ತಿ, ಆ್ಯಂಡ್ ಬ್ಲರ್ ಕಾಣ್ತಿದೆ. ಆ್ಯಂಡ್ ಈಗ ಫುಲ್ ಸರಿ ಹೋಯ್ತು. ಈಗ ನೋಡಿ ಎಲ್ಲರೂ ತೆಗ್ದಿದ್ದೀನಿ, ಬಟ್ ಕ್ಲಿಯರಾಗಿ ಕಾಣ್ತಿಲ್ಲ ಅಷ್ಟೆ. ಈಗ ಅವರು ಅರಿಶಿನ ಕುಂಕುಮ ಹಚ್ಚಿದ್ರಲ್ಲ, ಅದನ್ನ ಕೂಡ ತೊಳಿತಾ ಇದ್ದಾರೆ. ಆ್ಯಂಡ್ ಈಗ ಚೌಲ್ಟ್ರಿ ಒಳಗೆ ಹೋಗ್ತಾ ಇರೋದು. ಈಗ ಬೇಗನೆ ಮಾಡ್ಬೋದಾಗಿತ್ತು, ಯಾಕೆ ಲೇಟ್ ಆಯಿತು ಅಂದರೆ ಕ್ಯಾಮ್ರಾಮ್ಯಾನು ನಿಲ್ಲಿಸ್ಕೋತಾರಲ್ಲ, ನಿಮಗೂ ಗೊತ್ತು. ಈಗ ಎಲ್ಲರೂ ಬರೋದು. ಆ್ಯಂಡ್ ನನ್ನ ಫಸ್ಟ್ ಶಾರ್ಟ್ ಕೂಡ ಇವ್ರದ್ದು ಎಂಗೇಜ್ಮೆಂಟ್ ವಿಡಿಯೋನೇ. ಶಾಕ್ ಆಗ್ತಿರ್ಬೋದಾ? ಫಸ್ಟ್ ವಿಡಿಯೋ ಮದುವೆದು, ಫಸ್ಟ್ ಶಾರ್ಟ್ಸು ಎಂಗೇಜ್ಮೆಂಟು. ಈಗ ಆರತಿ ಮಾಡ್ತಾಯಿದ್ದಾರೆ, ನಿಮಗೂ ಗೊತ್ತಿರುತ್ತೆ. ಇದನ್ನು ಕೇಳೋಕ್ಕಾಗಲಿಲ್ಲ ಅಂತ ನಾನು ಮ್ಯೂಟ್ ಮಾಡಿರೋದು ಅಷ್ಟೇ. ಚೆನ್ನಾಗೇ ಬಾರಿಸಿದ್ರು ಡೋಲ್ನವರು ಕೂಡ. ಈಗ ಕರ್ಕೊಬಂದಿದ್ದು ಚೌಲ್ಟ್ರಿ ಒಳಗೆ ನಾವೇ ಫಸ್ಟ್ ಬಂದಿದ್ದು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನು, ಅಪ್ಪ ಮತ್ತು ಸುಬ್ಬು ಮಾವ ಯಾರು ಅಂತ ನಿಮ್ಗೆ ಗೊತ್ತಾಗಲಿಲ್ಲ ಅನ್ಕೋತೀನಿ. ಅವರು ಹುಡುಗಿ ಅವರ ಅಣ್ಣ ಅಷ್ಟೇ. ನಾವೇ ಫಸ್ಟ್ ಬಂದಿದ್ದರಿಂದ ಜನ ಇರಲಿಲ್ಲ. ಒಂದೊಂದು ಫಂಕ್ಷನ್ಸಲ್ಲಿ ಹೇಗಿರುತ್ತೆ ಅಂದರೆ ಎಲ್ಲರೂ ಬಂದು ಕೂತಿರ್ತಾರೆ, ಆ ಟೈಮಲ್ಲಿ ಕರ್ಕೊಬರ್ತಿರ್ತಾರೆ. ನೋಡಿ ಚೇರ್ಗಳೆಲ್ಲ ಎಷ್ಟು ಖಾಲಿಯಾಗಿದೆ ಅಂತ, ಒಬ್ಬರು ಕೂಡ ಕೂತಿಲ್ಲ. ಬರೀ ಯಾರೂ ಬಂದಿರಲಿಲ್ಲ ಜಾಸ್ತಿ. ಆ್ಯಂಡ್ ಈಗ ಮನೆಗೆ ಹೋಗಿದ್ದು ವಿಡಿಯೋ ಇದು. ಈ ವಿಡಿಯೋನೇ ನಾನು ಹೇಳಿದ್ದು ಜಸ್ಟ್ ಸಾಂಗ್ ಹಾಕಿ ಇನ್ನೊಂದು ವಿಡಿಯೋ ಮಾಡ್ತೀನಿ ಅಂತ. ಇದನ್ನು ಕೂಡ ಲೈಕ್ ಮತ್ತು ಸಬ್ಸ್ಕ್ರೈಬ್ ಕೊಟ್ಕೊಂಡು ನೋಡಿ. ಈ ಸಾಂಗ್ ಯಾವುದು ಅಂದರೆ ಮದರಂಗಿಯಲ್ಲಿ ಮನಸ್ಸಿನ ರಂಗು ಮೂಡಿದೆ. ನನಗೆ ಸಾಂಗ್ ಹಾಕೋದೆಲ್ಲ ಬರಲ್ಲ ವಿಡಿಯೋ ಜೊತೆ, ಅದಕ್ಕೆ ನಾನು ಜಸ್ಟ್ ಸಿಂಗ್ ಮಾಡಿದೆ ಅಷ್ಟೇ. ಸಾಂಗ್ ನಾನು ಚೆನ್ನಾಗಿ ಹೇಳಲಿಲ್ಲ ಅಂದರೆ ಕ್ಷಮಿಸಿ ಪ್ಲೀಸ್. ಆ್ಯಂಡ್ ಇದು ಮದುವೆ ಮನೇಲಿ ಹಾಕಿರ್ತಾರಲ್ಲ TV ಸ್ಕ್ರೀನಲ್ಲಿ, ಅದು ಫೋಟೋಸ್. ನಾವು ಬಂದಿದ್ದು ಲೇಟ್ ಆಯಿತು, ಅದಕ್ಕೆ ನಮ್ಮದು ಬಂದಿಲ್ಲ. ಇಲ್ಲ ಅಂದಿದ್ದರೆ ಒಂದು ರೀಲ್ಸ್ ಮಾಡಿಸ್ತಿದ್ದೆ ನಾನು. ಸಾರಿ, ಖಾಲಿ TV ತೆಗೆದಿದ್ದೀನಿ. ಆ್ಯಂಡ್ ಈಗ ಇನ್ನೊಂದು ಪೂಜೆ. ಇದು ಯಾವ ಶಾಸ್ತ್ರದ ಪೂಜೆ ಅಂತ ಗೊತ್ತಿದ್ರೆ ನೀವು ಇದನ್ನು ಕೂಡ ಕಮೆಂಟ್ ಮಾಡಿ. ನನಗೆ ಗೊತ್ತಿರೋದು ನಾನು ನಿಮಗೆ ತಿಳಿಸ್ತೀನಿ. ಆ್ಯಂಡ್ ಮಂತ್ರಗಳನ್ನ ಕೂಡ ನಾನು ತೆಗೆದಿಲ್ಲ, ಯಾಕೆ ಅಂದರೆ ನನ್ನ ಡಬ್ಬಿಂಗ್ ವಾಯ್ಸ್ ಕೇಳಿಸಲ್ಲ ಅಂತ. ಯಾಕೆಂದರೆ ನಾನು ಮೈಕ್ನ ಯೂಸ್ ಮಾಡ್ತಿಲ್ಲ. ಮೈಕ್ ಯೂಸ್ ಮಾಡೋ ಹಾಗಿದ್ದಿದ್ರೆ ನಾನು ಇದನ್ನೆಲ್ಲ ಫುಲ್ ತೆಗಿತಿದ್ದೆ, ಅದಕ್ಕೆ ನಾನು ಮ್ಯೂಟ್ನ ಹಾಕಿರೋದು. ನಾವು ಮಾತಾಡಿದ್ದು ಗೊತ್ತೇ ಆಗಲಿಲ್ಲ, ಆಗಲೇ 10 ನಿಮಿಷ ಆಗೋಗಿದೆ. ಚೆನ್ನಾಗಿ ಪೂಜೆ ಮಾಡ್ತಾ ಇದ್ದಾರೆ.
ಆ್ಯಂಡ್ ಹುಡುಗ ಅಪ್ಪನ ಸೈಡು, ಹುಡುಗಿ ಅಮ್ಮನ ಸೈಡು. ಹುಡುಗ ಬಂದು ನಂಜನಗೂಡು ಅಲ್ಲಿ ಮುಳ್ಳೂರು, ಹುಡುಗಿ ಬಂದು ಹಾಸನ ಡಿಸ್ಟಿಕ್ ಸರಗೂರು. ಬಟ್ ಅವ್ರು ಇರೋದೀಗ ರಾಮನಾಥಪುರ ಜಿಲ್ಲೆ. ಮದುವೆ ಕೂಡ ನಡೀತಾ ಇರೋದು ರಾಮನಾಥಪುರದಲ್ಲಿ, ಶ್ರೀರಾಮ ಕಲ್ಯಾಣ ಮಂಟಪ. ಆರತಿ ಅಕ್ಷತೆದು ಕೂಡ ತೆಗ್ದಿದ್ದೀನಿ. ಅದು ನಾನು ಜಾಸ್ತಿ ತೆಗ್ದಿಲ್ಲ, ಕ್ಯಾಮ್ರಾಮ್ಯಾನ್ ಕೂಡ ತೆಗ್ದಿದ್ದಾರೆ. ಕ್ಯಾಮ್ರಾಮ್ಯಾನ್ದೇ ಜಾಸ್ತಿ ಹಾಕೋದು ನಾನು, ಅವರು ಫುಲ್ ತೆಗ್ದಿರ್ತಾರಲ್ವ ಅದಕ್ಕೆ. ಆ್ಯಂಡ್ ಪೂರ್ತಿ ಫೋಟೋಸ್ ವೀಡಿಯೋಸ್ನ ಸುಬ್ಬುಮೋಹನ್ ಹತ್ರನೇ ಕೇಳಬೇಕು, ಯಾಕೆಂದರೆ ಅವ್ರಿಗೆ ಎಲ್ಲನೂ ಕಳಿಸೋದು ಅದಕ್ಕೆ. ಈಗ ಅಷ್ಟು ಕ್ಲಿಯರಾಗಿ ಬಂದಿಲ್ಲ. ಇವರ ಹುಡುಗನ ತಂದೆ, ಮದುವೆ ಹುಡುಗಿ ನೋಡಲಿಲ್ಲ. ಆ್ಯಂಡ್ ಈಗ ಬಂದಿದ್ದು ನಾನು ಫುಲ್ ತೆಗಿಲಿಲ್ಲ, ಈಗ ಸ್ವಲ್ಪ ಬ್ಲರ್. ಈಗ ಮದುವೆ ತನಕನೂ ಬಂದುಬಿಡ್ತು, ದಿನಾನೇ ಮುಗಿಯೋ ತೆಗೆದೆ ಅದಕ್ಕೆ. ಯಾಕೆ ಅಂದರೆ ನನ್ನ ಹತ್ರ ಫೋನ್ ಇರಲಿಲ್ಲ, ಅದಕ್ಕೆ. ನಾನು ಸ್ವಲ್ಪ ಹೊತ್ತಲ್ಲೇ ಮದುವೆ ಕೂಡ ಆಗ್ಬಿಡುತ್ತೆ. ಯಾರ್ಯಾರು ಈ ಮದುವೆಗೆ ಬಂದಿದ್ರೆ ಅವರು ಕೂಡ ಕಮೆಂಟ್ ಮಾಡಿ. ಆ್ಯಂಡ್ ಮೈ ಲೈಕ್ ಟಾರ್ಗೆಟ್ ಒಂದು 20-30 ಇಟ್ಕೊಂಡಿರೋಣ, ಅದನ್ನು ದಾಟಿದ್ರೆ ಸಾಕು, ಯಾಕೆಂದರೆ ನಮ್ಗೆ ಜಾಸ್ತಿ ವೈರಲ್ ಆಗಲ್ಲ. ಈಗೊಂದು ಮಂತ್ರ ನೆನಪಾಗ್ತಾ ಇದೆ, ಅದು ಯಾವುದು ಅಂತ ಕಮೆಂಟ್ ಮಾಡಿಬಿಡಿ. ನಾವು ಕ್ಯಾಮ್ರಾಮ್ಯಾನ ಪಕ್ಕದಲ್ಲೇ ಹೋಗಿ ತೆಗಿಬೇಕಾಗಿತ್ತು, ಇನ್ನೂ ಚೆನ್ನಾಗಿ ಬರೋದು. ಬಟ್ ಇದನ್ನ ತೆಗ್ದಿದ್ದು ನಾನಲ್ಲ, ನಮ್ಮಪ್ಪ. ಅದಕ್ಕೆ ಎಲ್ಲರದು ತಲೆನೇ ಕಾಣ್ತಿದೆ. ಮದುವೆ ಆಗೋಯ್ತು. ಇನ್ನು ವಿಡಿಯೋ ವೈರಲ್ ಆಗುತ್ತೇನೋ ನೋಡಬೇಕು. ನಾವು ಟಿ ವಿಲಿ ಅಬ್ಸರ್ವ್ ಮಾಡಿದ್ವಿ, ಮದುವೆ ಗಂಡನ ಕಣ್ಣಲ್ಲಿ ಲೈಟಾಗಿ ನೀರು ಬರ್ತಿತ್ತು. ಎಸ್, ಒಟ್ಟಿನಲ್ಲಿ ಮದುವೆನ ಫುಲ್ ನೋಡಿದ್ವಿ ನಾವು. ನಾನು ಅಂದೆ ಅಲ್ವಾ ಹುಡುಗನ ಅಕ್ಕನ ಮಗ ಅಂತ. ಕರೆಕ್ಟಾಗಿ ಮದುವೆ ಆದಮೇಲೆ ನಮ್ಮ ಪೃಥ್ವಿ ಅಕ್ಕನ ಪವಿಯತ್ತೆ ಅಂತ ಜೋರಾಗಿ ಕೂಗ್ಬಿಟ್ಟ. ಅದನ್ನ ವೀಡಿಯೋ ಮಾಡಲಿಲ್ಲ, ಅದನ್ನ ಬೇಕಾದ್ರೆ ಆರ್ತಕ್ಷತೆಯಲ್ಲಿ ಹಾಕ್ತೀನಿ. ಎಲ್ರೂ ಹೆಸರಿಟ್ಟು ಕರೀತಿದ್ದ ಅವನು, ಅದು ಫುಲ್ ದೊಡ್ಡವ್ರನ್ನ, ಅವ್ರ ತಾತನೇ ಹೆಸರಿಟ್ಟು ಕರೀತಿದ್ದ. ಬಟ್ ನಮ್ಮ ಪೃಥ್ವಿ ಅಕ್ಕನ ಮಾತ್ರ ಅವನು ಅಂದರೆ ಪವಿಯತ್ತೆ ಅಂತಿದ್ದ. ಗ್ರೇಟ್ ಅಲ್ವಾ ಅವರು. ಆ್ಯಂಡ್ ಹುಡುಗನ ಹೆಸರು ಪುನೀತ್ ಕುಮಾರ್ ಅಂತ, ಹುಡುಗಿ ಹೆಸರು ಪೃಥ್ವಿ ಅಂತ. ಯಾರ್ಯಾರಿಗೆ ಮೇಕಪ್ ಇಷ್ಟ ಆಗಿದೆ ಅವ್ರು ಕೂಡ ಲೈಕ್ ಮಾಡಬೇಕು. ನಾನು ಕೂಡ ಮೇಕಪ್ ಹಾಕ್ಸ್ಕೊಂಡಿದ್ದೆ, ಆದರೆ ಮದುವೆಯಲ್ಲಿ ನಾನೇ ಮಾಡ್ಕೊಂಡಿದ್ದೆ. ಆರ್ತಕ್ಷತೆಯಲ್ಲಿ ಪೃಥ್ವಿ ಅಕ್ಕನೇ ಮಾಡಿಸಿದ್ದು ನನಗೆ, ಬ್ಯೂಟಿ ಪಾರ್ಲರ್ ಅವ್ರ ಹತ್ರ. ಬಾಯ್.